ಎಸ್ ಈ ಗ್ರಾಮದ ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಮತ್ತೊಬ್ರು ಗ್ರಾಮಸ್ಥರಾದಂತಹ ಅಕ್ರಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರ ಸಮಸ್ಯೆ ಏನಿದೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇಲ್ಲಿ ಸಾಕಷ್ಟು ವರ್ಷಗಳಿಂದ ಈ ರೀತಿ ಚರಂಡಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಮ್ಮ ಪ್ರಮುಖ ಆರೋಪ ಆಗಿರುವಂತದ್ದು. ಸಮಸ್ಯೆ ಏನಿದೆ ಸರ್? ಸರ್ ಮೇಡಮ್, ನಮ್ಮ ದಿಬ್ಬೂರಳ್ಳಿಯಲ್ಲಿ 4 ರೋಡ್ ಇದೆ ಮೇಡಮ್. ಇದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ. ಶಿಡ್ಲಘಟ್ಟ ಆದ್ಮೇಲೆ ಅತಿ ದೊಡ್ಡ ನಗರ ಯಾವ್ದಾದ್ರು ಇದ್ರೆ ಅಂದ್ರೆ ಒಂದು ಹಳ್ಳಿ ಅದು ಪಂಚಾಯತಿ ಇದೆ ಅಂದ್ರೆ ನಮ್ದು ದಿಬ್ಬೂರಳ್ಳಿ ಪಂಚಾಯತಿ. ಸುಮಾರು 200ಕ್ಕೂ ಹೆಚ್ಚು ಹಳ್ಳಿಗಳು ಸೇರ್ತದೆ ನಮ್ಮೂರ್ಗೆ. ನಮ್ಮೂರಲ್ಲಿ ಅತಿ ದೊಡ್ಡ ಹೆಚ್ಚು ಸಂತೆ ನಡೀತದೆ ಮೇಡಮ್. ರೈತರೆಲ್ಲ ಸೇರುವಂತ ಜಾಗ ಇದು. ಅಂತ ಜಾಗದಲ್ಲಿ ಪ್ರಮುಖ ಸರ್ಕಲ್ ಅಲ್ಲೇ 4 ಕಡೆನೂ ಒಂದು ಚರಂಡಿ ಇಲ್ಲಿರೋದು ನಮ್ ದುರದೃಷ್ಟ ಮೇಡಮ್. ಯಾವುದೇ ತರ ಇಲ್ಲಿರೋ ಮನೆಗಳಲ್ಲಿರುವಂತ ವಾಸ ಮಾಡೋರ್ಗೆ ಚರಂಡಿ ವ್ಯವಸ್ಥೆ ಇಲ್ಲ. ಅಂಗಡಿಗಳು ಕಟ್ಕೊಂಡಿದ್ದಾರೆ. ವ್ಯಾಪಾರಸ್ಥರಿಗೆ ಮನೆಗಳಲ್ಲಿ ನೀರೆಲ್ಲ ಗಲೀಜ್ ಬಂದು ರೋಡ್ಗಳು ಅಂಗಡಿಗಳ ಮುಂದೆ ಹೋಗ್ತಾ ಇದೆ. ವ್ಯಾಪಾರಸ್ಥರಿಗೂ ಇಲ್ಲಿ ಸುಖವಾಗಿ ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಳಕ್ ಆಗಲ್ಲ. ವಾಸನೆ ಇದ್ರೆ ಅಂಗಡಿಯಲ್ಲಿ ಜನ ವ್ಯಾಪಾರ ಬರಕ್ ಆಗಲ್ಲ. ಹಾಸ್ಪಿಟಲ್ ಮುಂದೆಗಡೆ ನೀರ್ ನಿಂತಿರ್ತದೆ. ಇದು ತುಂಬಾ ದೊಡ್ಡ ಸಮಸ್ಯೆ ಮೇಡಮ್. ಈ ಸಮಸ್ಯೆಯನ್ನ ನಾವು ಸುಮಾರು ಸತಿ PDOಗೆ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಎಲ್ಲರಿಗೂ ನಾವು ತಿಳಿಸಿದೀವಿ ಮೇಡಮ್. ನಾವು ತಹಸೀಲ್ದಾರ್ ಅವ್ರಿಗೂ ಮನವಿ ಕೊಟ್ಟಿದೀವಿ, DC ಅವ್ರಿಗೂ ಮನವಿ ಕೊಟ್ಟಿದೀವಿ. ಸುಮಾರು 10 ವರ್ಷಗಳಿಂದ ನಮ್ಮ ಸಮಸ್ಯೆಯನ್ನ ಯಾರು ಪರಿಗಣಿಸೋರಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಎಲೆಕ್ಷನ್ ನಮ್ಮ ಈ ಚರಂಡಿ ಹೆಸರಿನಲ್ಲೇನೆ ಎಲೆಕ್ಷನ್ ನಡೀತದೆ ನಮ್ಮ ಪಂಚಾಯತಿಯಲ್ಲಿ. ಆ ಪಂಚಾಯತಿ ಎಲೆಕ್ಷನ್ ಮುಗಿದ ನಂತರ ಯಾವುದೇ ತರ ನಮ್ಗೆ ಅನುಕೂಲ ಆಗಲ್ಲ, ಆಗ್ತಾ ಇಲ್ಲ. ಈ ತರ ಇದೆ ಮೇಡಮ್. ತುಂಬಾ ರೋಗಗಳು ಬಂದ್ಬಿಟ್ಟಿದೆ ನಮ್ಮ ಹಳ್ಳಿಯಲ್ಲಿ. ಈ ಸೊಳ್ಳೆಗಳು ಜಾಸ್ತಿ ಆಗಿದೆ. ನಾವು ದೂರ್ನ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಕೂಡ ಕೊಟ್ಟಿದ್ದೀವಿ. ಈ ತರ ಇದೆ ನಮ್ಮ ಹೆಚ್ಚು ನಮ್ಗೆ ಜ್ವರ ಇದು ಬರಕ್ಕೆ ಕಾರಣನೇ ನಮ್ ಚರಂಡಿ ವ್ಯವಸ್ಥೆ. ಚರಂಡಿ ಇಲ್ದಿರೋದೇ ನಮ್ಗೆ ಬಾಧೆ ಆಗಿದೆ. ನೀರು ಹೋಗಕ್ ಜಾಗನೇ ಇಲ್ಲ, ಎಂಡ್ ಪಾಯಿಂಟ್ ಇಲ್ಲ. ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಎಲ್ಲ ಸ್ಟಾಕ್ ಮಾಡ್ಬಿಟ್ಟಿದ್ದಾರೆ, ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ತುಂಬಾ ಜನ. ಇಲ್ಲಿ ಸಮಸ್ಯೆ ಮತ್ತೊಂದು ಏನಂದ್ರೆ ಅಕ್ರಮ ಅಂಗಡಿಗಳು ಇಲ್ಲಿ ತಲೆ ಎತ್ತಿವೆ. ಇದರಿಂದ ಚರಂಡಿ ಸಮಸ್ಯೆ ಎದುರಾಗಿದೆ ಅನ್ನೋದು ಇಲ್ಲೊಂದು ಆರೋಪ ಆಗಿರುವಂತದ್ದು. ಇದು ಏನಾಗಿದೆ ಅಂದ್ರೆ ಮೇಡಮ್, ಇದು 30 ವರ್ಷದಿಂದ ಕಟ್ಟಿರೋದು ಚರಂಡಿಗಳು ಮೇಡಮ್. ಆದ್ರೆ ಏನಾಗಿದೆ ಅಂದ್ರೆ ಅದ್ರ ಮೇಲೆ ಈ ಸಣ್ಣ ಪುಟ್ಟ ಬಡವರು ಇದಾರೆ, ಏನ್ ಮಾಡಿದ್ದಾರೆ, ಪೆಟ್ಟಿಗಳು ಇಟ್ಕೊಂಡಿದ್ದಾರೆ. ಅದ್ರಲ್ಲಿ 50 ಪೆಟ್ಟಿ ಇದ್ರೆ 50 ಪೆಟ್ಟಿಯಲ್ಲಿ 50 ಪೆಟ್ಟಿ 40 ಪೆಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ಮೇಡಮ್. ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಚರಂಡಿ ಮೇಲೆ ಪೆಟ್ಟಿಗೆ ಇಟ್ಟು ಬಾಡಿಗೆ ಕೊಟ್ಟಿದ್ದಾರೆ. ನಮ್ಗೆ ಪೆಟ್ಟಿಗಳಿಂದ ನಮ್ಗೆ ಯಾವ್ದೇ ತರ ಅಡೆತಡೆ, ನಮ್ಗೆ ತೊಂದರೆ ಏನಿಲ್ಲ. ನಮ್ಗೆ ನೀರು ಹೋದ್ರೆ ಸಾಕು ಮೇಡಮ್. ನಾವು ಕೇಳ್ಕೊಳ್ಳೋದು ಸರ್ಕಾರದಿಂದ, ನಮ್ಮ ಪಂಚಾಯತಿಯಿಂದ ನಮ್ಗೇನಂದ್ರೆ ನಮ್ಗೆ ಚರಂಡಿ ವ್ಯವಸ್ಥೆ ಚೆನ್ನಾಗಿರ್ಬೇಕು. ನೀರು ಹೋಗೋ ವ್ಯವಸ್ಥೆ ನಮ್ಗೆ ಚೆನ್ನಾಗಿದ್ರೆ ನಮ್ಗೆ ಇನ್ಯಾವ್ದು ನಮ್ಗೆ ಅವಶ್ಯಕತೆ ಇಲ್ಲ ಮೇಡಮ್. ಇಲ್ಲಿ ನಾವು ಸ್ನಾನ ಮಾಡಿರೋ ನೀರು ಆಚೆ ಕಡೆ ಹೋಗಿ ಅಲ್ಲೇ ಇರ್ತದೆ. ಅದೇ ಗಲೀಜ್ ತಿಳ್ಕೊಂಡು ನಾವು ಮತ್ತೆ ಮನೆ ಒಳಗಡೆ ಬರ್ಬೇಕು. ಆ ತರ ಪರಿಸ್ಥಿತಿ ನಮ್ಮ ದಿಬ್ಬೂರಳ್ಳಿಯಲ್ಲಿ ಇದೆ ಮೇಡಮ್. ಸುಮಾರು 200 ಮನೆಗಳಿಗೆ ಚರಂಡಿ ನೀರು ವ್ಯವಸ್ಥೆ ಇಲ್ಲ. ಒಂದು ಸಣ್ಣ ಚರಂಡಿ ಇದೆ. ಆ ಸಣ್ಣ ಚರಂಡಿಗೆ 10 ಚರಂಡಿ ಕನೆಕ್ಷನ್ ಕೊಟ್ಟಿದ್ದಾರೆ. ನೀರು ಹೋಗಕ್ ಸಾಧ್ಯನೇ ಇಲ್ಲ. ಮಳೆ ಬಂದ್ರೆ ನಮ್ಮ ಹತ್ರ ವಿಡಿಯೋಸ್, ಫೋಟೋಸ್ ಎಲ್ಲ ಇದೆ. ಮನೆಗಳಲ್ಲಿ ನೀರು ನುಗ್ಗಿದೆ ಮೇಡಮ್. ಮನೆಗಳು ಕೆರೆಗಳಾಗ್ಬಿಡುತ್ತೆ ನಮ್ಗೆ. ಆತರ ದುಸ್ಥಿತಿ ನಮ್ ದಿಬ್ಬೂರಳ್ಳಿಯಲ್ಲಿ ಇದೆ. ಯಾರಾದ್ರೂ ನಮ್ಮ ಒಳ್ಳೆ PDO ಆಗ್ಲಿ, ನಮ್ ತಹಸೀಲ್ದಾರ್ ಆಗ್ಲಿ, ಇಲ್ಲ ನಮ್ಮ MLA ರವಿಕುಮಾರ್ ಅವರಾಗ್ಲಿ, ರವಿಕುಮಾರ್ ಸಾಹೇಬ್ರಾಗ್ಲಿ ನಮ್ ಬಗ್ಗೆ ನೋಡಿ ಸ್ವಲ್ಪ ಎಚ್ಚೆಚ್ಕೊಂಡು ನಮ್ ಕೆಲಸ ಮಾಡ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತೀವಿ ನಿಮ್ ಮೂಲಕ. ಸರ್, ಧನ್ಯವಾದ. ನಾವು ಕೂಡ ಜನಪ್ರತಿನಿಧಿಗಳಿಗೆ ಸುದ್ದಿ ಮೂಲಕ ಅವರಿಗೆ ಮಾಹಿತಿಯನ್ನ ತಿಳಿಸ್ತೀವಿ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ನಾವು ಕೂಡ ಪ್ರೋತ್ಸಾಹ ನೀಡ್ತೀವಿ. ಧನ್ಯವಾದಗಳು ಸರ್, ನಿಮ್ಮೆಲ್ಲ ಮಾಹಿತಿ. ಧನ್ಯವಾದಗಳು.